ಬಾಗೇಪಲ್ಲಿ ಪಟ್ಟಣದ ಭರತನಾಟ್ಯ ಕಲಾವಿದೆ ಆಸಿನಿ ಗಂಗಾಧರ್ ಅವರು ಸತತ 10 ದಿನಗಳ ಕಾಲ 228 ಗಂಟೆ ಭರತನಾಟ್ಯ ಪ್ರದರ್ಶಿಸಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಹೆಸರು ದಾಖಲಿಸಿದ್ದಾರೆ. ಭರತನಾಟ್ಯ ಒಂದು ಅದ್ಭುತವಾದ ಸಾಂಪ್ರದಾಯಿಕ ಕಲಾ ಪ್ರಕಾರ. ಎಲ್ಲ ನೃತ್ಯಗಳಂತೆ ಭರತನಾಟ್ಯ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ತನ್ನದೇ ಆದ ಸಂಪ್ರದಾಯ ಶಿಷ್ಟಾಚಾರವಿದೆ. ಭರತನಾಟ್ಯ ಮಾಡುವುದು ಕೂಡ ಕಠಿಣವೇ ಸರಿ. ಕರ್ನಾಟಕದ ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಸತತ 10 ದಿನಗಳ ಕಾಲ 224 ಗಂಟೆಗಳ ಕಾಲ ಭರತನಾಟ್ಯವನ್ನು ಮಾಡುವ ಮೂಲಕ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಈ ಪ್ರತಿಭೆಯ ಹೆಸರು ದಾಖಲಾಗಿದೆ. ಅವರೇ ಬಾಗೇಪಲ್ಲಿ ಪಟ್ಟಣದ ನಿವಾಸಿ ಆಸಿನಿ ಗಂಗಾಧರ್. ಏನನ್ನಾದರೂ ಸಾಧಿಸಬೇಕು, ವಿಶ್ವಮಟ್ಟದಲ್ಲಿ ದಾಖಲೆ ಮಾಡಬೇಕೆಂಬ ಉತ್ಸಾಹದೊಂದಿಗೆ ಆಸಿನಿ ಗಂಗಾಧರ್ ತಮ್ಮ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಊಹಿಸಿಕೊಳ್ಳಲು ಸಹ ಅಸಾಧ್ಯವಾದಂತಹ ಕಾರ್ಯವನ್ನು ಮಾಡುವ ಮೂಲಕ ಜನ ನಿಬ್ಬೆರಗಾಗುವಂತೆ ಮಾಡಿದ್ದಾಳೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಪೂರ್ವ ತಯಾರಿಯನ್ನು ಮಾಡಿ ಭರತನಾಟ್ಯಕ್ಕಾಗಿ ವೇದಿಕೆಯನ್ನು ಕಲ್ಪಿಸಿ ದಿನದ 24 ಗಂಟೆಯೂ ಲೈವ್ ಸ್ಟ್ರೀಮಿಂಗ್ ಕ್ಯಾಮೆರಾ ವ್ಯವಸ್ಥೆ ಮಾಡಿ 3 ಜನ ಕ್ಯಾಮೆರಾಮ್ಯಾನ್ಗಳ ಕಣ್ಗಾವಲಿನಲ್ಲಿ 10 ದಿನಗಳ ಕಾಲ ಭರತನಾಟ್ಯ ಪ್ರದರ್ಶಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ನೇತಾಜಿ ವೃತ್ತದ ಬಳಿಯ ನಿವಾಸಿಯ ಲಲಿತಮ್ಮ ಹಾಗೂ ಗಂಗಾಧರ್ ಅವರ ಪುತ್ರಿ ಆಸಿನಿ ಗಂಗಾಧರ್ ಬಾಲ್ಯದಲ್ಲಿ ಭರತನಾಟ್ಯ ತರಬೇತಿ ಪಡೆದಿದ್ದಾರೆ. ತಮಿಳುನಾಡು, ಕೇರಳ, ಮಲೇಷ್ಯಾ, ಬೆಂಗಳೂರು, ತಿರುಪತಿ, ಮೈಸೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಪಟ್ಟಣದ ಸರ್ಕಾರಿ ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ತಂಡದವರೊಂದಿಗೆ ಭರತನಾಟ್ಯ ಪ್ರದರ್ಶನ ಮಾಡಿದ್ದಾರೆ. ಗಿನ್ನೀಸ್ ಬುಕ್, ಏಷ್ಯಾ ಬುಕ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇಂದು ನರ್ತನ ಎಂಬ ಭರತನಾಟ್ಯ ತರಬೇತಿ ಶಾಲೆ ತೆರೆದಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಭರತನಾಟ್ಯ ತರಬೇತಿ ನೀಡುತ್ತಿದ್ದಾರೆ. ಸೆಪ್ಟೆಂಬರ್ 20ರಿಂದ 30ರವರೆಗೆ ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಬಸ್ ಘಟಕದ ರಸ್ತೆಯ ಡಿಎಸ್ ಅನಿತಾ ಮನೆಯಲ್ಲಿ ಸತತ 228 ಗಂಟೆ ಭರತನಾಟ್ಯ ಪ್ರದರ್ಶನ ಮಾಡಿದ್ದಾರೆ. ಭರತನಾಟ್ಯದ ಪ್ರದರ್ಶನವನ್ನು ಲೈವ್ ಮೂಲಕ ಇಂಗ್ಲೆಂಡ್ನಲ್ಲಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ನ ಸದಸ್ಯರು ವೀಕ್ಷಣೆ ಮಾಡಿದ್ದಾರೆ. ಆಸಿನಿಯವರ ಭರತನಾಟ್ಯವನ್ನು ವೀಕ್ಷಣೆ ಮಾಡಲು ಪಟ್ಟಣದ ಹಾಗೂ ತಾಲೂಕಿನ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಯವರು, ಪದಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ತಂಡೋಪವಾಗಿ ಆಗಮಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭರತನಾಟ್ಯವನ್ನ 21ನೇ ತಾರೀಕು ಭಾನುವಾರ 11 ಗಂಟೆ 15 ನಿಮಿಷಕ್ಕೆ ಪ್ರಾರಂಭ ಮಾಡಲು ಇವತ್ತು 1/10/2025ಕ್ಕೆ ನಿರಂತರವಾಗಿ ದಿನದ 24 ಗಂಟೆ ಭರತನಾಟ್ಯ ಮಾಡಿ 220 ಗಂಟೆಗಳು ದಾಟಿ 240 ಗಂಟೆಗಳವರೆಗೆ ತನ್ನ ಸಾಧನೆಯನ್ನು ಮಾಡಿ ತೋರಿಸಿದ್ದಾಳೆ. ಆಕೆಗೆ ನಾವೆಲ್ಲರೂ ಕೂಡ ಆರ್ಥಿಕ ಅಭಿನಂದನೆಗಳನ್ನು ಇವತ್ತು ದಿವಸ ಸಲ್ಲಿಸ್ತಾ ಇದ್ದೀವಿ. ಬಾಗೇಪಲ್ಲಿಯನ್ನು ಅಥವಾ ಭಾಗ್ಯನಗರವನ್ನು ಇವತ್ತು ನೆನೆಸ್ಕೊಳ್ಬೇಕಾದ್ರೆ ಆಸಿನಿಯನ್ನು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಪ್ರಪಂಚದಲ್ಲಿ ಆಕೆಯ ಹೆಸರು ನೋಂದಾವಣಿ ಆಗ್ತಾ ಇದೆ. ಆಕೆ ಇನ್ನೂ ಕೂಡ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಅಂತ ಹೇಳ್ತಾ ಭರತನಾಟ್ಯ ಕಲಾವಿದೆ ಆಸಿನಿ ಗಂಗಾಧರ್ ಮಾತನಾಡಿ, ನಮ್ಮ ತಾಯಿ ಲಲಿತಮ್ಮರವರ ಒತ್ತಾಯದಿಂದ ಭರತನಾಟ್ಯ ಕಲಿತೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭರತನಾಟ್ಯ ಪ್ರದರ್ಶನ ಮಾಡಿದ್ದೇನೆ. ಆದರೆ ಇಂದು ತಾಯಿ ಅಗಲಿಕೆಯ ನೋವು ಕಾಡಿದೆ. ಆದರೂ ನನ್ನ ಗುರಿ 228 ಗಂಟೆಗಳ ಭರತನಾಟ್ಯ ಪ್ರದರ್ಶಿಸಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಿಸುವುದು ಎಂದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದೆ